ಓಕೆ ಸರ್. ನೋಡಿದ್ರಿ ವೀಕ್ಷಕರೇ, ಟೀಚರ್ಸ್ ಆಶೀರ್ವಾದ ಅಂತೂ ಸ್ಟ್ರಾಂಗ್ ಆಗಿ ಗಿಲ್ಲಿ ನಟನ ಮೇಲೆ ಬಿದ್ದಿದೆ. ಮಕ್ಳೇನು ಹೇಳ್ತಾರೆ ನೋಡೋಣ. ಯಾಕೆಂತಂದ್ರೆ ಗುರುಗಳ ಆಶೀರ್ವಾದ ಇದ್ರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಗಿಲ್ಲಿ ನಟ ಸಾಕ್ಷಿ. ಮಕ್ಳೇನು ಹೇಳ್ತಾರೆ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಮಾತಾಡ್ರೋ. ಹಲೋ ಮೇಡಮ್. ಹಾಯ್, ಹಲೋ ಮೇಡಮ್. ಏನ್ ಹೆಸರು? ಚಿರಾಗ್ ಅಂತ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ಈಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರೋದು? ತುಂಬಾನೇ ಖುಷಿ ಐತೆ, ಯಾಕಂದ್ರೆ ನಮ್ಮ ಸೀನಿಯರ್ ಅವರು. ನಾವು ಅವ್ರ ಆಗ್ಬೇಕು ಅಂತ ಇಚ್ಛಿಸ್ತೇನೆ. ಅವ್ರ ತರ ಆಗ್ಬೇಕು ಅಂತನಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನಾನು ಸೋಲ್ಜರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಾವ್, ಸೋಲ್ಜರ್ ಆಗ್ಬೇಕಂತ ಇದ್ದೀರಾ? ಓಕೆ, ಗಿಲ್ಲಿ ನಟ ನೋಡಿದ್ದೀರಾ ನೀವು? ನೋಡಿದ್ದೀನಿ. ನೋಡಿದ್ದೀರಾ? ನಿಮ್ ಜೊತೆ ಹೆಂಗಿರ್ತಾರೆ? ನಮ್ಮ ಜೊತೆ ಎಲ್ಲ ಮಾಮೂಲಿ ಅಲ್ಲಿರುವಂಗೆ ಇರುದು, ನಮ್ಮ ಹತ್ರನೂ ಹಂಗೆ. ಅವ್ರ ಜೊತೆ ಇರುವಂಗೆ, ನಾ ಕಂಟೆಸ್ಟೆಂಟ್ ಜೊತೆ ಇರುವಂಗೆ ನಮ್ಮ ಜೊತೆನೂ ಇರ್ತಾರೆ. ಹೌದಾ? ಏನ್ ಹೇಳ್ತೀರಾ ಗಿಲ್ಲಿ ನಟನ್ಗೆ? ಗೆದ್ದು ಬರ್ಲಿ ಅಂತ ಹೇಳ್ತೀವಿ ನಾವು. ಗಿಲ್ಲಿ ನಟ ಮಾತ್ರ ಗೆಲ್ಬೇಕಾ? ಗಿಲ್ಲಿ ನಟ ಮಾತ್ರನೇ ಗೆಲ್ಬೇಕು. ಓಕೆ, ಖುಷಿ ಇದೆಯಾ ನಿಮ್ಮ ಸ್ಕೂಲಿಂದ ಹೋಗಿರೋದು? ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಸಿಂಚನ BM. ಓಕೆ, ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಇರೋದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಯ್ತದೆ. ಅವನು ಇಲ್ಲೇ ಓದ್ಬಿಟ್ಟು ಹೋಗಿರೋದು, ಅದು ತುಂಬ ಖುಷಿ ಆಯ್ತದೆ. ನೀವು ಇವತ್ತು ಆ ಸ್ಕೂಲಲ್ಲಿ ನೀವು ಓದ್ತಾ ಇದ್ದೀರಾ, ಎಷ್ಟೋ ಜನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ. ಆಗ ಏನ್ ಅನ್ಸುತ್ತೆ ನಿಮ್ಗೆ? ನಮಗೂ ಖುಷಿ ಆಯ್ತದೆ, ಅವ್ರ ಥರನೇ ಆಗಬೇಕು ಅಂತ ಅನ್ಸುತ್ತೆ. ನಿಮ್ಗೂ ಸಾಧನೆ ಮಾಡ್ಬೇಕನ್ಸುತ್ತಾ? ಟೀಚರ್ಸ್ ಹೇಳ್ದಂಗೆ ಕೇಳ್ತೀರಾ? ಎಸ್ ಮಿಸ್. ಈಗ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಸೀಸನ್ 12 ಗೆಲ್ಬೇಕು ಅಂತ ಅನ್ಸುತ್ತಾ, ಅಥವಾ ಬೇರೆ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲ, ಗಿಲ್ಲಿನೇ ಗೆಲ್ಬೇಕು ಅಂತ. ಓಕೆ. ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ಸಚಿನ್ ಅಂತ. ಸಚಿನ್. ಗಿಲ್ಲಿ ನಟ ಈಗ ಬಿಗ್ ಬಾಸ್ ಸೀಸನ್ 12 ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀನಿ. ಖುಷಿ ಆಗುತ್ತಾ ಬಿಗ್ ಬಾಸ್? ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ನಟ ನಮ್ಮೂರು ಹುಡುಗ, ಖುಷಿ ಆಗುತ್ತೆ ತುಂಬಾ. ಇವಾಗ ಇನ್ನೇನು ಒಂದು ಸ್ವಲ್ಪ ದಿನದಲ್ಲಿ ಸೆಮಿಫೈನಲ್ ಇದೆ, ಏನು ವಿಶ್ ಮಾಡ್ತೀರಾ? ಅವರು ಗೆದ್ದು ಬರಲಿ ಅಂತ ಆಶಿಸ್ತೀನಿ. ಮತ್ತು ನಮ್ಮೂರಿಗೆ ಹೆಸರು ತರಲಿ, ಇನ್ನೂ ಬೆಳೀಲಿ, ಅವರು ಬೆಳೀಲಿ. ಈಗ ಗಿಲ್ಲಿ ನಟ ಅಂತೂ ಈಗ ಊರಿಗೆ ಹೆಸರು ತಂದಿದ್ದಾಯ್ತು, ನೆಕ್ಸ್ಟ್ ನಿಮ್ಮ ಸರ್ದಿನ? ಹೌದು, ನಮ್ಮ ಸರ್ದಿ. ನಾವೇ ಬೆಳಿಬೇಕೀಗ, ಅವ್ರಂಗೆ ಬೆಳೆಯೇ ಅವ್ರ ಜೊತೆನೇ ಇರಬೇಕು ಅಂತ ಅನ್ಕೊಂಡಿದೀವಿ. ಟೀಚರ್ಸ್ ಹೇಳ್ದಂಗೆ ಕೇಳ್ತೀರಾ? ಕೇಳ್ತೀನಿ. ಟೀಚರ್ಸ್ನ ಕೇಳಬೇಕು, ಇದನ್ನ ಕೇಳ್ತಾರ? ಕೇಳಿ ಅವ್ರನ್ನ. ಓಕೆ, ಏನು ವಿಶ್ ಮಾಡ್ತೀರಾ? ಎಷ್ಟು ಖುಷಿ. ಯಾಕೆಂತಂದರೆ ಯಾರಿಗೇ ಆದರೂ ಅಷ್ಟೇ, ಒಂದು ಗ್ರಾಮ ಗೊತ್ತೇ ಇಲ್ಲದೆ ಇರುವಂತಹ ಗ್ರಾಮನ ಇವತ್ತು ಎಷ್ಟೋ ಜನಕ್ಕೆ ಗೊತ್ತು ಮಾಡಿದ್ದಾರೆ. ಅದು ನೋಡಿದಾಗ ನಿಮ್ಗೆ ಏನು ಪ್ರೇರಣೆಯಾಗಿ ತೊಗೊಳ್ಬೇಕು? ಗಿಲ್ಲಿ ನಟದಿಂದ ಇದನ್ನು ಚೂಸ್ ಮಾಡ್ಕೊಳ್ಬೇಕು ಅಂದರೆ ಏನು ಚೂಸ್ ಮಾಡ್ಕೋತೀರಾ? ಅವ್ರು ಕಾಮಿಡಿ ಚೆನ್ನಾಗಿ ಹೇಳ್ತಾರೆ, ಆಮೇಲೆ ಇದ್ದಿದ್ದಂಗೆ ಎಲ್ಲನೂ ಹೇಳ್ತಾರೆ, ಎಲ್ಲರ ಜೊತೆ ನಗ್ತಾ ಇರ್ತಾರೆ. ಅಶ್ವಿನಿ ಗೌಡ ಆಗದವರು ಅವ್ರ ಜೊತೆನೇ ಇರ್ತಾರೆ, ಅವ್ರ ಜೊತೆನೇ ಖುಷಿಯ ಜೊತೆ ಮಾತಾಡ್ತಾರೆ. ಮಾಮೂಲಿ ಆಗದವ್ರ ಜೊತೆನೂ ಮಾತಾಡ್ತಾರೆ, ಆಗೋರ ಜೊತೆನೂ ಮಾತಾಡ್ತಾರೆ. ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಅಷ್ಟೇ.